ನಮಸ್ಕಾರ ಕರ್ನಾಟಕ, ನಿಮ್ಮ ನೊಮ್ಯಾಡಿಕ್ ರೈಡರ್ ಯತೀಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ. ಇವತ್ತಿನ ನಮ್ಮ ಪಯಣ ದಾಂಡೇಲಿ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಟ್ರಿಪ್ ಡೇಟಾ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ. ಪಿಟ್ ಸ್ಟಾಪ್ ವಿಲ್ ಬಿ ತುಮಕೂರು ರೋಡ್ ಜಂಕ್ಷನ್ನು. ನನ್ನ ಫ್ರೆಂಡ್ ಬರ್ತಾನೆ, ಹಂಗಾಗಿ ವೆಯ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ನಮ್ಮ ಅಪಾರ್ಟ್ಮೆಂಟಲ್ಲಿ ಆಲ್ರೆಡಿ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಗೆಲ್ಲ ತಯಾರಿ ನಡೀತಾ ಇದೆ. ಕಪಲ್ಸ್ ವಾಕಿಂಗ್ ಕೂಡ ಮಾಡ್ತಿದ್ದಾರೆ. ಮೊದಲನೇದಾಗಿ ಎಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಲಾಂಗ್ ವೀಕೆಂಡ್ ಇರೋದ್ರಿಂದ ಅರ್ಲಿ ಮಾರ್ನಿಂಗ್ ಟ್ರಾಫಿಕ್ ಅವಾಯ್ಡ್ ಮಾಡೋಣ ಅಂತ ಎಷ್ಟೇ ಬೇಗ ಹೊರಟರು ನೋಡಿ ನಮ್ಮ ಪಾಡು ಕಾಣಿಸ್ತಿದ್ಯಾ. ಈ ಫ್ಲೈಓವರ್ ಬಂದ್ ಮಾಡಿಬಿಟ್ಟು ನಮಗೆಲ್ಲ ಎಷ್ಟು ಚಿತ್ರಹಿಂಸೆ ಕೊಡ್ತಿದ್ದಾರೆ ನೋಡಿ. ಅಂದಾಗೆ ಇದು ಈ ವರ್ಷದ ಮೊದಲನೇ ಲಾಂಗ್ ರೈಡ್. ಸುಮಾರು ವರ್ಷದಿಂದ ದಾಂಡೇಲಿಗೆ ಹೋಗಬೇಕಂತ ಅಂದ್ಕೊತಾ ಇದ್ದೆ, ಆದರೆ ಕಾಲ ಇವತ್ತು ಕೂಡ ಬಂದಿದೆ. ಅದು 75ನೇ ಗಣರಾಜ್ಯೋತ್ಸವ ದಿನವೇ ಕೂಡ ಬಂದಿದೆ. ಸಂದೀಪ್ ಅಂದಿಲೆಲ್ಲ ನುಗ್ಗಿಸ್ಕೊಂಡು ಹೋಗ್ತಾವ್ರು ನೋಡಿ. ಆಯ್ತು, ಸಮಾಧಾನ. ಅಂತೂ ಇಂತೂ ಟ್ರಾಫಿಕೆಲ್ಲ ಅವಾಯ್ಡ್ ಮಾಡಿ ಸಂದೀಪ್ ಅಂದಿಲೆಲ್ಲ ನುಗ್ಗಿಸಿ ನೆಲಮಂಗಲ ಟೋಲ್ ಎಂಟ್ರ್ ಆಗಿದ್ದೀವಿ. ಹೈವೇಲಿ ಚಂದ್ರ ಹಂಗೆ ಕೈ ಬೀಸಿ ಕರಿತಾವನೆ. ಸಖತ್ತಾಗಿ ಕಾಣಿಸ್ತಿದೆ ಚಂದ್ರ. ಈಗ ಸ್ವಲ್ಪ ರೋಡೆಲ್ಲ ಸ್ವಲ್ಪ ಫ್ರೀಯಾಗಿ ಅನಿಸ್ತಾ ಇದೆ, ಯಾಕಂದರೆ ಎಲ್ಲ ಅಲ್ಲಿ ಫ್ಲೈಓವರ್ ಕ್ಲೋಸ್ ಮಾಡಿ ಜಾಮ್ ಮಾಡಿಬಿಟ್ಟಿದ್ರು. ಇವಾಗ ಸ್ವಲ್ಪ ಫ್ರೀ ಅನಿಸ್ತಿದೆ. ಅದು ಯಾಕಂಗೆ ಜಾಮ್ ಮಾಡ್ತಾರೋ? ನೈಸ್ ರೋಡಲ್ಲೂ ಜಾಮ್ ಇದೆ ಮೇಲೆ ನೋಡಿ. ಏನು ಕತೆ, ಏನು ಟ್ರಾಫಿಕ್ಕು. ಫುಲ್ಮೂನ್ ಆಗಿರಬೇಕು. ಈ ರಿಪಬ್ಲಿಕ್ ಡೇ ದಿನ ಒಂದು ಬೇಜಾರು ಏನಂದರೆ ನಮ್ಮ ಕರ್ನಾಟಕದಿಂದ ಯಾವುದೇ ಪೆರೇಡ್ ಸೆಲೆಕ್ಟ್ ಆಗಿಲ್ಲ. ಇಟ್ಸ್ ಓಕೆ, ಪ್ರತಿ ವರ್ಷ ನಮಗೆ ಕೊಡಬೇಕು ಅನ್ನೋದು ತಪ್ಪಾಗುತ್ತೆ. ಬೇರೆ ರಾಜ್ಯಗಳು ಕೊಟ್ಟಿದ್ದಾರೆ, ಚೆನ್ನಾಗಿ ನಡ್ಸ್ಕೊಂಡು ಹೋಗಲಿ. ನಮ್ಮ ರಾಜ್ಯದ್ದು ಇದ್ದಿದ್ರೆ ಇನ್ನೂ ಖುಷಿ ಆಗೋದು ಪೆರೇಡ್ ನೋಡೋಕ್ಕೆ. ಚಿಕ್ಕ ವಯಸ್ಸಲ್ಲಿ ಈ ನ್ಯಾಷನಲ್ ಹಾಲಿಡೇಸ್ ಬಂದರೆ ಒಂಥರ ಮಜಾ. ಅರ್ಧ ದಿನ ಸ್ಕೂಲಿಗೆ ಹೋಗಿ ಫಂಕ್ಷನ್ ಮಾಡು, ಮತ್ತು ಅರ್ಧ ದಿನ ರಜಾ ಸಿಗ್ತಿತ್ತು. ಆದರೆ ಈಗ ಅದರಲ್ಲೂ ಲಾಂಗ್ ವೀಕೆಂಡ್ಸ್, ಇಷ್ಟು ಫ್ರೈಡೇ ಅಥವಾ ಮಂಡೇ ಏನಾದರೂ ಈ ನ್ಯಾಷನಲ್ ಹಾಲಿಡೇಸು ಫೆಸ್ಟಿವಲ್ಸ್ ಬಂದುಬಿಟ್ರೆ ಆಗೋ ಮಜಾನೇ ಬೇರೆ. ಈ ಬೆಂಗಳೂರು ಬೆಂದಕಾಳೂರು ಲೈಫ್ನ ಜಂಜಾಟದಲ್ಲಿ ಸಾಕಾಗಿರೋದ್ರಲ್ಲಿ ಈ ಲಾಂಗ್ ವೀಕೆಂಡ್ಸ್ ಬಂದರೆ ಬೈಕ್ ತಗೋ, ಕಾರ್ ತಗೋ, ಯಾವುದೋ ಒಂದು ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಹಿಡ್ಕೊಂಡು ಸುತ್ತಾಡೋಕ್ಕೆ ಹೋಗು, ಎಕ್ಸ್ಪ್ಲೋರ್ ಮಾಡು. ಇದೇ ಜೀವನ. ಗೊರಕುಂಟೆ ಪಾಳ್ಯದಿಂದ ಹೊರಟು ಸುಮಾರು 1 ಗಂಟೆ ಆಗಿದೆ. ತುಮಕೂರು ಕ್ರಾಸ್ ಮಾಡಿದ್ದೀವಿ. ಟ್ರಾಫಿಕ್ಕು ಇನ್ನೂ ಮಾಡ್ರೇಟಲ್ಲಿದೆ. ಆದರೆ ಫಾಗ್ ಸ್ಟಾರ್ಟ್ ಆಗಿದೆ, ಚಳಿ ಅನಿಸ್ತಿದೆ. ಅವಾಗಿಂದ ಟೀ ಅಂಗಡಿ ಹುಡ್ಕೋಣ ಅಂದರೆ ಎಲ್ಲೂ ಯಾವ ಟೀ ಅಂಗಡಿನೂ ಓಪನ್ ಇಲ್ಲ. ಜನ ಚಳಿಗೆ ಮಲಗಿಬಿಟ್ಟಿರಬೇಕು. ಫೈನಲಿ ಟೀ ಅಂಗಡಿ ಸಿಕ್ತು ಅನಿಸುತ್ತೆ. ಈ ಟೋಲ್ ಆದಮೇಲೆ ಟೀಗೆ ನಿಲ್ಲಿಸಿ ಬಿಸಿ ಕಾಫಿ ಕುಡಿಬೇಕು. ರಿಯಲ್ ಎಸ್ಟೇಟ್ ಪ್ರಾಬ್ಲಮ್ ಇದು. ಬೈಕವ್ರಿಗೆ ಚಿಕ್ಕ ರೋಡ್ ಮಾಡಿಬಿಟ್ಟಿರ್ತಾರೆ. ಪ್ಯಾನಿಯರ್ಸ್ ಎಲ್ಲ ಹಾಕಿದ್ದು ಬಂದಮೇಲೆ ಮುಂದೆ ನೋಡಿ, ಪ್ಯಾನಿಯರ್ಸ್ ಎಲ್ಲ ಹಾಕಿ ಇದು ಬೈಕರ್ಸ್ ಪ್ರಾಬ್ಲಮ್ ನೋಡಿ. ಲೈನಲ್ಲಿ ಬಂದ್ರೂ
ಇಲ್ಲೆಲ್ಲ ಮುಂದೆ ನೋಡಿದೆ. ಹಾಂ ಬಾ ಬಾ ಬಾ. ಇಷ್ಟೊಂದು ಇದ್ದಾವಲ್ಲ. ಅಜ್ಜಣ್ಣ ಟೀ ಸ್ಟಾಲಲ್ಲಿ ಟೀ ಕುಡಿಯುವ. ಲಾಂಗ್ ಟೀ ಬ್ರೇಕ್ ತೊಗೊಂಡು ನಮ್ಮ ಪ್ರವೀಣ್ ಅವ್ರ ಗಾಡಿಗೆ ಏರೆಲ್ಲ ಫಿಲ್ ಮಾಡಿ ಎಲ್ಲ ಒಂದು ಕಡೆ ಚೆಕ್ ಮಾಡಿ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಜ್ಜಣ್ಣ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಿದ್ರು. ಸ್ವಲ್ಪ ಬೆಳಕಾಗ್ತಿದ್ದಂಗೆ ನೋಡಿ ಎಷ್ಟು ಟ್ರಾಫಿಕ್ ಜಾಸ್ತಿ ಆಗಿದೆ ಮತ್ತು ವೆಹಿಕಲ್ಸ್. ಭಾರಿ ಜನಸಂದಣಿ. 7 ಗಂಟೆ ಆಗಿದೆ. ನೆಕ್ಸ್ಟ್ ಬ್ರೇಕು ಒಂದು 8 ಕಾಲು ಅಷ್ಟು. ಮತ್ತು ಇನ್ನೊಂದು ಯಾವ್ದಾದ್ರು ಒಳ್ಳೆ ಟೀ ಅಂಗಡಿ ಅಥವಾ ಬ್ರೇಕ್ಫಾಸ್ಟ್ಗೆ ನಿಲ್ಲಿಸ್ಕೊಡ್ಬೇಕು. ಚಿತ್ರದುರ್ಗದ ಹತ್ರ ಜಸ್ಟ್ ಚಿತ್ರದುರ್ಗ ಎಕ್ಸಿಟ್ ಆಗಿದ ತಕ್ಷಣ ಈ ರೈಟ್ ಸೈಡಲ್ಲಿ ವಿಂಡ್ ಮಿಲ್ ಬರೆಸುತ್ತೆ. ಲೆಫ್ಟ್ ಸೈಡಲ್ಲಿ ನೈವೇದ್ಯಮ ಹೋಟ್ಲಿದೆ. ಸುತ್ತಮುತ್ತ ಬೇರೆ ಯಾವ ಹೋಟ್ಲು ಇಲ್ಲ, ಹಂಗಾಗಿ ಹೆವಿ ಕ್ರೌಡು. ತಿಂಡಿ ಓಕೆ ಇತ್ತು, ತುಂಬ ವೆಯ್ಟಿಂಗ್ ಇತ್ತು. ನೋಡ್ಬೋದು ಎಲ್ಲ ವಿಂಡ್ ಮಿಲ್ಸ್ ವ್ಯೂ ಸಿಗುತ್ತೆ. ಈ ಕಡೆನೂ ವಿಂಡ್ ಮಿಲ್ಸು. ಇದು ಬಿಟ್ಟರೆ ನೆಕ್ಸ್ಟು ಯಾವುದೋ ಒಳ್ಳೆ ಹೋಟ್ಲು ಸಿಕ್ಕಿಲ್ಲ. ನಾವು ಸುಮಾರು ಸರಿ ಈ ರೋಡಲ್ಲಿ ಹೋಗಿದಾಗ, ಹಂಗಾಗಿ ಈ ಸರಿ ಇಲ್ಲೇ ನಿಲ್ಲಿಸಿದ್ವಿ. ತಿಂಡಿ ಆಯಿತು. ನೆಕ್ಸ್ಟ್ ಆಲ್ಮೋಸ್ಟ್ 1 ಗಂಟೆ 1.5 ಗಂಟೆ ಓಡಿಸಿ ಹಾವೇರಿನೋ ಅಥವಾ ಅದ್ರ ಮುಂಚೆ ಎಲ್ಲಾದರೂ ಸ್ಟಾಪ್ ಮಾಡಬೇಕು. ಸೊ ಲೆಟ್ಸ್ ಸ್ಟಾರ್ಟ್ ನಾವ್.
ಜಾನ್ 26 ರಿಪಬ್ಲಿಕ್ ಡೇ ಅಲ್ಲದೆ ಇನ್ನೊಂದು ವಿಶೇಷತೆ ಇದೆ. ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ಸಂಗತಿ ಇದು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಹುತಾತ್ಮರಾದ ದಿನ, ಬ್ರಿಟಿಷರು ಅವರನ್ನು ಗಲ್ಲಿಗೇರಿಸಿದ ದಿನ ಜಾನ್ 26. ನೋಡಿ ಎಷ್ಟು ಕಾಕತಾಳೀಯ ಅಂದರೆ, ಇವರೊಬ್ಬರು ಉತ್ತಮ ಸ್ವಾತಂತ್ರ್ಯ ಹೋರಾಟಗಾರರು. ಅವರ ಜನ್ಮ ದಿನಾಂಕ ಆಗಸ್ಟ್ 15, ನಮಗೆ ಸ್ವಾತಂತ್ರ್ಯ ಬಂದ ದಿನಾಚರಣೆ ದಿನ. ಅವರು ಮರಣ ಹೊಂದಿದ ದಿನ ಜನವರಿ 26. ಇಟ್ಸ್ ಎ ರಿಪಬ್ಲಿಕ್ ಡೇ. ಎಷ್ಟು ಮಹತ್ವದ ಬದುಕನ್ನು ಬಾಳಿದ್ದಾರೆ ನೋಡಿ ಅವರು. ಬದುಕಿದ್ರೆ ಆ ಥರ ಬದುಕಬೇಕು. 500,000 ವರ್ಷ ಆದ್ಮೇಲೂ ಜನಗಳು ಈ ಥರ ಒಬ್ಬ ವ್ಯಕ್ತಿ ಇದ್ದಪ್ಪ, ಅವರ ಆದರ್ಶಗಳನ್ನ ಪಾಲಿಸ್ಬೇಕು. ಆವಾಗಲೇ ಜೀವನಕ್ಕೆ ಒಂದು ಅರ್ಥ ಬರೋದು. ಹನ್ನೆರಡೂವರೆ ಆಗಿದೆ. ಶಿಗ್ಗಾಂವ್ ಹತ್ರ ರೀಚ್ ಆದ್ವಿ. ದಾಂಡೇಲಿಗೆ ಈಗ ಹುಬ್ಳಿ ಮೇಲೆ ಹೋಗೋದಾ ಅಥವಾ ಟಡಾಸ್ ಹತ್ರ ಲೆಫ್ಟ್ ತಗೊಂಡು ಒಳಗಡೆ ಶಾರ್ಟ್ ಕಟ್ಟಲ್ಲಿ ಹೋಗೋದಾ ಗೊತ್ತಾಗ್ತಿಲ್ಲ. ಊಟದ ಟೈಮ್ ಬೇರೆ ಆಯಿತು. ಟಡಾಸಲ್ಲಿ ಲೆಫ್ಟ್ ತಗೊಂಡ್ರೆ ಹೋಟ್ಲು ಸಿಗುತ್ತಾ? ಲಾಸ್ಟ್ ಟೈಮ್ ನಾವು ಗೋವಾಗೆ ಹೋಗ್ಬೇಕಿದ್ರೆ ಯಲ್ಲಾಪುರಕ್ಕೆ ಹೋಗಿ ಊಟ ಮಾಡಿದ್ವಿ, ಅದು ಒಳ್ಳೆ ಹೋಟ್ಲಿತ್ತು. ಇವಾಗ ಯಲ್ಲಾಪುರ ರೀಚ್ ಆಗಲ್ಲ, ಮುಂಚೆನೆ ರೈಟ್ ತಗೊಂಡು ಎಲ್ಲ ಒಳಗಡೆ ಹೋಗ್ಬೇಕು. ದಾಂಡೇಲಿ ರೀಚ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ, ಇವತ್ತೇ ಸನ್ಸೆಟ್ ಪಾಯಿಂಟ್ ಒಂದಿದೆ, ಶಿರೋಳಿ ಪೀಕ್ ಅಂತ, ಅಲ್ಲಿ ಹೋಗೋ ಪ್ಲ್ಯಾನ್ ಇದೆ. ಅಷ್ಟರಲ್ಲಿ ರೀಚ್ ಆಗ್ತೀವ, ಊಟ ಮಾಡಿ. ಆಮೇಲೆ ನಮ್ಮದು ಬೇರೆ ಬೇರೆ ಸರ್ಕಲ್ಸ್ ಇರುತ್ತೆ, ಇನ್ಸ್ಟಾ 360 ಡಿಫ್ರೆಂಟ್ ಆ್ಯಂಗಲ್ಸ್ ಟ್ರೈ ಮಾಡ್ತಾ ಇದ್ದೀವಿ. ಗಣಿತದಲ್ಲಿ ಬರೋ ಎಲ್ಲ ಆ್ಯಂಗಲ್ಸು ಟ್ರೈ ಮಾಡಿಬಿಡೋಣ ಇವತ್ತು ಅಂತ. ಮಸ್ತಾಗಿದ್ದಾವೆ ಹೋರಿಗಳು. ಕಳೆದ ವರ್ಷ ಒಳ್ಳೆ ಮಳೆ ಆಗಿದ್ರೆ ಸ್ವಲ್ಪ ಗ್ರೀನರಿ ಎಲ್ಲ ಕಾಣುತ್ತಿತ್ತು. ಇಲ್ಲಿ ಮಳೆ ಅದೆಲ್ಲ ಅಲ್ಲಿ ದೂರದಲ್ಲಿ ಕಾಣ್ತಿರೋ ಗ್ರೀನ್ ಎಲ್ಲ ಬೋರ್ವೆಲ್ ನೀರಿಂದ ಬೆಳೆದಿರ್ತಾರೆ. ಸೊ ನಾರ್ಮಲ್ ಮಳೆ ಆಗಿದ್ರು ಅಟ್ಲೀಸ್ಟ್ ಈ ರೋಡ್ ಸೈಡ್ ಇರೋ ಸತ್ಯ ಆದರೂ ಗ್ರೀನ್ ಇರೋದು. ಇವಾಗ ನೋಡಿ ಎಷ್ಟು ತಡಾಸಿಂದ ಕಲ್ಗಟ್ಕಿಗೆ ಬಂದು ಕಲ್ಗಟ್ಕಿಯಿಂದ ರೈಟ್ ತೊಗೊಂಡಿದ್ದೀವಿ. ರೋಡ್ ಪರವಾಗಿಲ್ಲ, ಚೆನ್ನಾಗಿದೆ. ಆ ಕಡೆ ಈ ಕಡೆ ಫಾರೆಸ್ಟ್ ಏರಿಯಾ ಎಂಟ್ರಿ ಆಗ್ತಾ ಇದೆ. ಹುಬ್ಳಿ ಕಡೆಯಿಂದ ಬಂದಿದ್ರೆ ಸ್ವಲ್ಪ ಲಾಂಗ್ ಆಗಿರೋದು, ಹೈವೇ ಜಾಸ್ತಿ ಸಿಗೋದು ಅನಿಸುತ್ತೆ. ಬಟ್ ನಮಗೆ ಹೈವೇ ಅಥವಾ ಸಿಂಗಲ್ ರೋಡ್ ಅಂತಲ್ಲ, ಎಕ್ಸ್ಪ್ಲೋರರ್ಸ್, ನಾವು ಎಕ್ಸ್ಪ್ಲೋರ್ ಮಾಡಬೇಕು. ಸೊ ವಿ ಟುಕ್ ಕಲ್ಗಟ್ಕಿ, ತಡಾಸ್, ಉಳಿಯಾಲ. ಫೋಟೋಶೂಟ್ ನಡೀತಾ ಇದೆ ನೋಡಿ ಇಲ್ಲಿ, ಪ್ರೀ ವೆಡ್ಡಿಂಗ್ದು. ಬ್ಯಾಚುಲರ್ ಪಾರ್ಟಿ ಮೂವಿ ರಿಲೀಸ್ ಆಗ್ತಿದೆ, ಹಂಗೆ ಇವತ್ತು ಇವರು ಬ್ಯಾಚುಲರ್ಸ್ ಪಾರ್ಟಿ ಶೂಟ್ ಮಾಡ್ತಿದ್ದಾರೆ. ಮನೇಲಿ ಅಂದರು ಲಾಂಗ್ ವೀಕೆಂಡ್ ಇದೆ, ಒಳ್ಳೊಳ್ಳೆ ಮೂವಿ ರಿಲೀಸ್ ಆಗ್ತಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಬ್ಯಾಚುಲರ್ ಪಾರ್ಟಿ, ಉಪಾಧ್ಯಕ್ಷ, ಮತ್ತು ಇನ್ನೊಂದು ವಿಜಯ ರಾಘವೇಂದ್ರ ಅವ್ರದ್ದು ಕೂಡ. ಯಾಕೆ ಹೋಗ್ತೀಯಾ ಟ್ರಿಪ್ಪಿಗೆ ಅಂತ. ಮೂವಿ ಬಟ್ ನಾನು ಗೊತ್ತಲ್ಲ, ರೊಮ್ಯಾಟಿಕ್ ರೈಡರು, ವೀಕ್ ಡೇಸು ಮೂವಿಗೆ ಹೋಗ್ಬೋದು. ಆದರೆ ನಮಗೆ ಲಾಂಗ್ ವೀಕೆಂಡ್ ಸಿಗೋದು ಅಪರೂಪ. ಅದಲ್ಲದೆ ಮನೇಲಿದ್ದರೆ ಬಿಗ್ ಬಾಸ್ ಸೀಸನ್ 10 ಕನ್ನಡ ನೋಡೇ ಹುಚ್ಚಿಡ್ದುಬಿಡುತ್ತೆ. ಅದು ಬೇರೆ ಇವತ್ತು ನಾಳೆ ನಾಡಿದ್ದೆಲ್ಲ ಫೈನಲ್ ಇದೆ. ಆ ಪೊಲಿಟಿಕ್ಸ್ ನಡೆಯೋದು, ಅವ್ರಿಗೆ ಬೇಕಾಗಿರೋರನ್ನ ಗೆಲ್ಲಿಸೋದು, ಹುಚ್ಚರ ಥರ ಆಡೋದು, ಇದನ್ನೆಲ್ಲ ನೋಡಿ ತಲೆ ಕೆಡಿಸ್ಕೊಂಡು ನಾವು ಹುಚ್ಚರಾಗೋದ್ಕಿಂತ ನೋಡದೇ ಇರೋ ಜಾಗ ದಾಂಡೇಲಿಗೆ ರಿವರ್ ರಾಫ್ಟಿಂಗ್ ಮಾಡೋಣ, ಅದು ಮಾಡೋಣ, ಇದು ಮಾಡೋಣ ಅಂತ ಬಂದಿದ್ದೀವಿ. ಪೀಸ್
ಇದೊಂಥರ ಫಾರೆಸ್ಟ್ ಏರಿಯಾ ಚೆನ್ನಾಗಿದೆ, ತುಂಬ ಗ್ರೀನ್ ಇಲ್ಲ, ಡ್ರೈ ಫಾರೆಸ್ಟ್ ಏರಿಯಾ. ಸಮ್ಮರಿಂದ ಅನಿಸುತ್ತೆ. ಹಂಗೆ ನಮ್ಮ ಅಣ್ಣ ತಮ್ಮದಿರೆಲ್ಲ ಇಲ್ಲೇ ಇದ್ದಾರೆ. ಬಾಯ್. ಹುಷಾರು. ಜೈ ಶ್ರೀರಾಮ್. ನೋಡಿ ಇಲ್ಲಿ ಕಾರಲ್ಲೂ ಥ್ರೋ ಮಾಡಿದ್ರು, ಅದೇ ನಿಮಗೆ ಕಾಣಿಸ್ತಿರೋದು. ಸುತ್ತಮುತ್ತ ಅಕ್ಕಪಕ್ಕ ಎಲ್ಲ ಪ್ಲ್ಯಾಸ್ಟಿಕ್ಕು. ಇದನ್ನು ತಿನ್ನೋಕ್ಕೆ ಪಾಪ ಮಂಗಗಳು, ಜಿಂಕೆಗಳು, ಕಾಡು ಪ್ರಾಣಿಗಳೆಲ್ಲ ಬಂದು ಎಷ್ಟೊಂದು ಪ್ರಾಣಿಗಳು ಪ್ಲ್ಯಾಸ್ಟಿಕ್ಕಿಂದನೇ ಸಾಯ್ತಿದ್ದಾವೆ ಅಂತ ಮೊನ್ನೆ ತಾನೇ ಒಂದು ವಿಡಿಯೋ ನೋಡಿದೆ. ಬಿಸ್ಲೆ ಘಾಟ್ನ ಕ್ಲೀನ್ ಮಾಡ್ತಾಯಿದ್ರು. ಎಷ್ಟು ಪ್ಲ್ಯಾಸ್ಟಿಕ್ ಸಿಕ್ಕಿದೆ ಅಂದರೆ ಅಲ್ಲಿ ಅಷ್ಟು ಪ್ಲ್ಯಾಸ್ಟಿಕ್ನ ಥ್ರೋ ಮಾಡಿರೋದು. ನಾವುಗಳೇ ರೂಯಿನ್ ಮಾಡೋದು. ಟೈಮ್ 3:30. ದಾಂಡೇಲಿ ಸಿಟಿ ಎಂಟ್ರಿ ಆಗಿದ್ದೀವಿ. ಸ್ಟೇಟ್ ಲಾಡ್ಜ್ ಅಂತ ನಾವು ರೂಮ್ ಬುಕ್ ಮಾಡಿರೋದು. ಒಂದು 5 ನಿಮಿಷದಲ್ಲಿ ತಲುಪ್ತೀವಿ. 2 ಗಂಟೆಗೆ ರೀಚ್ ಆಗಬೇಕಿತ್ತು, ಬಟ್ ಬಿಕಾಸ್ ಆಫ್ ರೋಡ್ ಕಂಡೀಷನ್ಸ್ ಆ್ಯಂಡ್ ಅದು ಬ್ರೇಕ್ಸ್ ಎಲ್ಲ ಸೇರಿ 1.5 ಗಂಟೆ ಲೇಟಾಗಿದೆ. ಮ್ಯಾಪ್ ಹಾಕಿಲ್ಲ ಅಂತ ಮುಂದೆ ಹೋಗ್ಬಿಟ್ಟಿದ್ದೆ. ನನ್ನ ಫ್ರೆಂಡ್ ದಾಂಡೇಲಿ ಆಗಿರೋದ್ರಿಂದ ಇಂಟರ್ಕಾಮ್ ಸಹಾಯದಿಂದ ಆನ್ ಟೈಮ್ ನನಗೆ ರಿಮೈಂಡ್ ಮಾಡಿ ಯೂ-ಟರ್ನ್ ಮಾಡ್ಕೊಂಡು ಬಂದಾಯ್ತು. ಓಕೆ, ಪಾರ್ಕಿಂಗ್ ಎಲ್ಲ ಚೆನ್ನಾಗಿರಂಗಿದೆ ಅನಿಸುತ್ತೆ. ಹೋಗ್ಬಿಡೋದ. ಯಾವುದೋ ಒಂದು ಬೈಕರ್ ಬಂದಿದ್ದಾರೆ. ಕಾರ್ ಪಾರ್ಕಿಂಗ್ ಅಂತೆ ಅದು. ಫೈನಲಿ 3:30ಕ್ಕೆ ರೀಚ್ ಆಗಿದ್ದೀವಿ.